ಅಮ್ಮ ನಾನು ಏನ್ ಹೇಳ್ಬೇಕು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಎಲ್ಲಾ ಹೆಣ್ಮಕ್ಳು ಕಾಡಿ ಬೇಡಿ ನಿನ್ನ ಹತ್ರ ಬೇಡ್ಕೋತಾರೆ, ಆದ್ರೆ ನೀನು ನಾನ್ ಬೇಡಕ್ಕಿಂತ ಮುಂಚೆನೆ ಹೊರ ಕೊಟ್ಟಿದ್ಯಾ. ಯಾಕೆ? ನಾನು ಒಪ್ಪಂದದ ಮದ್ವೆ ಆಗಿದ್ದೀನಿ ಅಂತನಾ? ಸಾಹೇಬ್ರನ್ ಮದ್ವೆ ಆಗಿ ಮನೆಗ್ ಬಂದಾಗ ನನ್ನ ಸಾಹೇಬ್ರ ಮಧ್ಯೆ ಬಾಂಧವ್ಯ ಅನ್ನೋದೇ ಇರ್ಲಿಲ್ಲ. ಅಯ್ಯೋ, ಬಾಂಧವ್ಯಕ್ಕೆ ಹೋದೆ ನಾನು, ಸ್ನೇಹ ಅನ್ನೋದೇ ಇರ್ಲಿಲ್ಲ. ಆದ್ರೆ ಈಗ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದೀವಿ. ಆದ್ರೆ ಈಗ ಅಮ್ಮ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ನನ್ಗೊಂದ್ ಪ್ರಾಬ್ಲಮ್ ಇದೆ, ಅದು ನೀನೇ ನನಗ್ ಸಾಲ್ವ್ ಮಾಡ್ಬೇಕು. ಸಾಹೇಬ್ರು ನನ್ಗೆ ಬೆಸ್ಟ್ ಫ್ರೆಂಡ್ ಅಲ್ವಾ? ಆದ್ರೆ ಮಿಂಚುಳ ಮಯೂರಿ ಜೊತೆ ಹೋಗ್ಬಿಟ್ರೆ ನನ್ ಹೊಟ್ಟೆ ಎಲ್ಲ ಕುತ ಅಂತ ಕುದಿಯುತ್ತೆ. ಆ ಜ್ವಾಲಾಮುಖಿ ಆಗೋದ್ಕಿಂತ ಮುಂಚೆ ನೀನೇನಾದ್ರೂ ಮಾಡಮ್ಮ. ಆ ಅಂಜನ ಸಾಹೇಬ್ರನ್ನ ಮದ್ವೆ ಆಗ್ಬಿಡ್ತಾಳೆ ಅಂತ ತಾನೆ ಸಾಹೇಬ್ರು ನನ್ನ ಮದ್ವೆ ಆಗಿತ್ತು. ಈಗ ನಮ್ ಅಂಜುನು ಮದ್ವೆ ಆಗ್ತಿದ್ದಾಳೆ. ಅಷ್ಟೇ ಯಾಕೆ, ನನ್ನ ಸಾಹೇಬ್ರದು ಕಾಂಟ್ರಾಕ್ಟ್ ಕೂಡ ಮುಗಿತಾ ಇದೆ. ಕಾಂಟ್ರಾಕ್ಟ್ ಮುಗಿತಾ ಇದ್ದಂಗೆ ನಾನ್ ಈ ಮನೆ ಬಿಟ್ಟು ಹೋಗ್ಬೇಕು. ಅಂತದ್ರಲ್ಲಿ ನನ್ ಸಾಹೇಬ್ರ ಮೇಲೆ ಪ್ರೀತಿ ಇಲ್ಲಪ್ಪ, ಅಂತದೆಲ್ಲ ಏನು ಇಲ್ಲ. ಅಲ್ಲಮ್ಮ, ನೀನೇ ಹೇಳು, ಈಗೆಲ್ಲ ಆಗೋದಕ್ಕೆ ನೀನ್ ಚಾನ್ಸ್ ಕೊಟ್ಟಿರಲ್ಲ ತಾನೆ? ಆದ್ರೂ ಅಮ್ಮ, ನಮ್ ಸಾಹೇಬ್ರ ಜೊತೆ ಮಿಂಚುಳ ನೋಡೋದಕ್ಕೆ ನಂಗೊಂದ್ ಚೂರು ಇಷ್ಟ ಆಗ್ತಿಲ್ಲ. ಅಮ್ಮ, ಆ ಮಿಂಚುಳ ಮಯೂರಿಗೆ ನಮ್ ಸಾಹೇಬ್ರ ತರನೇ ಒಂದ್ ಒಳ್ಳೆ ಹುಡುಗನ್ನ ಹುಡುಕೊಟ್ಬಿಡಮ್ಮ. ಆಮೇಲೆ ನೀನ್ ಕನ್ಫ್ಯೂಸ್ ಆಗ್ಬಿಟ್ಯಾ ಹೇಗೆ? ಸಾಹೇಬ್ರ ತರ ಅಂದೆ ಸಾಹೇಬ್ರನ್ನೇ ಹುಡುಕೊಟ್ಬಿಟ್ಯಾ. ಒಂದ್ ವೇಳೆ ನೀನ್ ಏನಾದ್ರು ತಪ್ಪು ತಿಳ್ಕೊಂಡು ಏನಾದ್ರು ಮಾಡಿದೆ ಆಮೇಲೆ ಅತ್ತೆ ಏನೋ ದೇವ್ರನ್ನೇ ಹೆದರ್ಸ್ತಾ ಇದೀಯ ಅನ್ಸತ್ತೆ. ಅಯ್ಯೋ, ನಾನಾ? ಇಲ್ವಲ್ಲ ಅತ್ತೆ. ಅಂದ್ರೆ ನಂದು ಅಮ್ಮಂದ್ ಇದ್ದಿತ್ತೆ ಅಲ್ವಾ. ಅಂತೂ ದೇವ್ರನ್ನ ಒಂದ್ ರೀತಿ ಫ್ರೆಂಡ್ ಮಾಡ್ಕೊಂಡಿದ್ಯಾ ಅಂತ ಆಯ್ತು. ಏನ್ ಗೊತ್ತಾ, ಒಳ್ಳೆ ಮನ್ಸಿರೋರ್ಗೆ ಅವ್ರ ಜೀವನದಲ್ಲಿ ದೇವ್ರು ಒಂದ್ ರೀತಿ ಫ್ರೆಂಡ್ ಇದ್ದ ಹಾಗೇನೆ. ಅದ್ ಸರಿ, ನೀನು ನಿನ್ ಫ್ರೆಂಡ್ ಜೊತೆ ಜಗಳ ಆಡಿ ಮುಗ್ದಿದ್ರೆ ತಿಂಡಿ ಮಾಡೋದಕ್ ಹೆಲ್ಪ್ ಮಾಡ್ತೀಯ ನನಗೆ? ಅಯ್ಯೋ ಅತ್ತೆ, ಇಷ್ಟು ಬೇಗನಾ? ಹಾ, ಮಯೂರಿ ಏನು ಹೋಗ್ಬೇಕಂತೆ. ಹೋದ್ರೆ ಹೋಗ್ಲಿ ಬಿಡಿಯತ್ತೆ, ಅವ್ರು ಮಾಡ್ಕೊಂಡ್ರಾಯ್ತು. ಅಂದ್ರೆ ಬಂದ್ಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ದೆ ಅತ್ತೆ. ಭೂಮಿ ಬರೋದಕ್ಕೆ ಅವಳೇನ್ ಕೊಪ್ಪಕ್ ಹೋಗ್ತಿಲ್ಲ, ನಮ್ ಸಾಹೇಬ್ರ ಜೊತೆ ಸ್ಟೇಷನ್ಗೆ ಹೋಗ್ತಿದ್ದಾಳ. ಅಯ್ಯೋ, ಮಯೂರಿ ಸ್ಟೇಷನ್ಗೆ ಹೋಗ್ತಿಲ್ಲ, ಅವ್ಳಿಗೇನೋ ಅರ್ಜೆಂಟ್ ಆಗಿ ಮೈಸೂರಿಗೆ ಬನ್ನಿ ಅಂತ ಕಾಲ್ ಬಂತಂತೆ, ಅದಕ್ಕೆ ಮೈಸೂರಿಗೆ ಹೋಗ್ತಿದ್ದಾಳೆ. ಅಲ್ಲ ಭೂಮಿ, ಅವಳನ್ನ ತಿಂಡಿ ತಿನ್ನಿಸ್ದೆ ಹಾಗೆ ಕಳ್ಸೋದಕ್ಕಾಗತ್ತಾ? ಅದಕ್ಕೆ ತಿಂಡಿ ಮಾಡೋಣ ಅಂತ. ಪಾಪ ಅತ್ತೆ, ಹಂಗೆಲ್ಲ ಕಳ್ಸಕ್ಕಾಗತ್ತಾ? ತಿಂಡಿ ಯಾಕತ್ತೆ, ಅಪ್ಪತ್ ಊಟನೇ ರೆಡಿ ಮಾಡ್ಬಿಡ್ತೀನಿ. ಹೌದಾ? ಹಾಗಾದ್ರೆ ಸಜ್ಜಿಗೆ ಪಲಾವು ಅದ್ರ ಜೊತೆ ಒಂಥರ ಪಲ್ಯನ ಮಾಡ್ಬಿಡೋಣ. ಎಲ್ಲ ಮಾಡೋಣ ಅತ್ತೆ, ನಿಮ್ಗೇನ್ ಬೇಕೇಳಿ ಟಕ್ ಟಕ್ ಅಂತ ಎಲ್ಲ ಮಾಡ್ಬಿಡ್ತೀನಿ. ಪಾಪ ಮತ್ತೆ ಯಾವಾಗ ಬರ್ತಾಳೋ ಏನೋ ಅಲ್ವಾ? ಅದು ನಿಜಾನೇ. ಭೂಮಿ, ಅವಳಿಗೆ ಅರ್ಶಿನ ಕುಂಕುಮ ಜೊತೆಗೆ ಒಂದ್ ಸೀರೆನೂ ಕೊಡ್ಬೇಕಲ್ವಾ? ಅತ್ತೆ, ನೀವ್ ಹೇಳಿತ್ತ ನಾನು ಯಾವತ್ತಿಲ್ಲ ಅಂತ ಹೇಳಿದೀನಿ. ಅತ್ತೆ, ಸೀರೆ, ಒಡವೆ ಅಥವಾ ಏನ್ ಅರ್ಶಿನ ಕುಂಕುಮ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಅತ್ತೆ. ನೀವು ಅಂದ ತಕ್ಷಣ ಹೋಗಿ ಕೊಟ್ಬಿಡ್ತೀನಿ. ಏನ್ ಸರಿ ಅಂತ ನಿಂತಿದ್ದೀರಾ? ಬನ್ನಿ ಅತ್ತೆ, ಅಷ್ಟೆಲ್ಲ ಅಡ್ಗೆ ಮಾಡ್ಬೇಕಲ್ಲ. ಅಯ್ಯೋ ಹೌದಲ್ವಾ? ನೋಡಿ ಬೇಗ. ಹಾ ಅಮ್ಮ ದೇವ್ರೆ, ಇಷ್ಟು ಬೇಗ ನನ್ನ ಆಸೆನ ಈಡೇರಿಸ್ಬಿಟ್ಟ. ಇನ್ಸ್ಟೆಂಟ್ ಕಾಫಿ ಆ ಇನ್ಸ್ಟೆಂಟ್ ಕಾಫಿನ ನಾನು ಅಷ್ಟು ಬೇಗ ಮಾಡಲ್ಲ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಏ ಭೂಮಿ, ಅಯ್ಯೋ ಬಂದೆ ಅತ್ತೆ, ಬಂದೆ. ಅಲ್ಲಮ್ಮ ಮಯೂರಿ, ಆಗ್ಲೇ ಹೊರಟೆ ಬಿಟ್ಟಿಯಲ್ಲ. ಅಲ್ಲ, ಇವತ್ ಒಂದಿನ ಇದ್ದು ನಾಳೆ ಹೋಗ್ಬೋದಿತ್ತಲ್ವಾ? ಇಲ್ಲ ಅತ್ತೆ, ತುಂಬಾ ಕೆಲ್ಸ ಇದೆ. ಥ್ಯಾಂಕ್ಸ್ ಅಮ್ಮ ಮಯೂರಿ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತಾ ಇದ್ದೀರಾ? ನೋಡು, ನೀನ್ ಬಂದ್ಮೇಲೆ ಎಲ್ರ ಮುಖದಲ್ಲಿ ಹೇಗೆ ಕಳೆ ಕಾಣ್ತಿದೆ ಅಂತ. ಸರಿನಮ್ಮ, ಹುಷಾರಾಗಿ ಹೋಗ್ಬಿಟ್ಪಾ. ಆಮೇಲೆ ಆಗಾಗ ಬರ್ತಾ ಇರ್ಬೇಕು. ಖಂಡಿತ ಬರ್ತೀನತ್ತ. ಸರಿ ಭೂಮಿ, ಕುಂಕುಮ ತಗೊಂಬ ಹೋಗು. ಇದು ಇಲ್ಲೇ ಇರ್ಲಿ. ಅಯ್ಯೋ, ಇದು ನೀವ್ ಇಟ್ಕೋಬೇಕು, ಮತ್ತೆ ತಗೊಳಕ್ಕೆ ನೀವು 1 ವರ್ಷ ಆಗುತ್ತಲ್ಲ. ಇಲ್ಲ, ನಾನ್ ವಾಪಸ್ ಬರ್ತೀನಿ. ವಾಪಸ್ ಬರ್ತೀರಾ? ಅಯ್ಯೋ, ಯಾಕೆಲ್ಲ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅದು ಅವ್ರು ಇಲ್ಲೇ ಇರ್ತಾರೆ ಅಂತ ಅನ್ಕೊಂಡೆ ನಾನು. ಹೋಗ್ತಿದಾರಲ್ಲ, ಮತ್ತೆ ಬರ್ತೀರಾ ಅಂತ ಆ ರೀತಿ ಕೇಳಿದ್. ಹೋಗ್ತಾಳೆ, ಆದ್ರೆ ನನ್ ಸುಂದ್ರಿ ಮತ್ತೆ ವಾಪಸ್ ಬರ್ತಾಳೆ. ಶಾರದಾ ಚಿಕ್ಕಮ್ಮನ್ ನೋಡ್ಬೇಕಾಯ್ತು, ನೋಡಿದ್ದಾಯ್ತು. ಮತ್ತೆ ಗಣಪತಿ ಪೂಜೆ ಇದೆಯಲ್ಲ, ಅದಕ್ ವಾಪಸ್ ಬರ್ತೀನಿ. ನೀವ್ ಕೊಟ್ಟಿರೋ ಸೀರೆನೆ ಉಟ್ಕೊಂಡ್ ಬರ್ತೀನಿ ಪೂಜೆಗೆ. ಮಯೂರಿ, ನೆಕ್ಸ್ಟ್ ಟೈಮ್ ಬಂದಾಗ ಸಿಂಗಿಂಗ್ ಪಾರ್ಟಿ ಮತ್ತೆ ಮಾಡ. ಡನ್. ಮಯೂರಿ, ಹುಷಾರು ಕಂದ. ಟೇಕ್ ಕೇರ್. ಶ್ಯೂರ್ ಮಾವ, ನಿಮ್ಮೆಲ್ಲರ ಆಶೀರ್ವಾದನು ನನ್ ಮೇಲಿರುವಾಗ ನನಗೇನಾಗತ್ ಹೇಳಿ. ಸರಿ, ನಾನಿನ್ ಬರ್ತೀನಿ. ಬಾಯ್. ಹುಷಾರು, ಹೋದ್ ಕೂಡ್ಲೆ ಫೋನ್ ಮಾಡು. ಹೂ ಅತ್ತೆ, ಮಾಡ್ತೀನಿ. ಅತ್ತೆ, ಒಂದ್ ನಿಮಿಷ ಹೀಗೋಗಿ ಬರ್ತೀನಿ. ಸರಿ ನಮ್ಮ ಆಯ್ತು. ಮನ್ಮತ, ಹಾ ಸುಂದ್ರಿ. ನಿನ್ ಹೆಂಡತಿ ತುಂಬಾ ಸಿಂಪಲ್ ಕಣೋ, ನನಗ್ ತುಂಬಾ ಇಷ್ಟ ಅಲ್ಲ. ಹೌದು, ಅವಳು ತುಂಬಾನೇ ಇನ್ನೋಸೆಂಟ್, ತುಂಬಾ ಲವಿಂಗ್, ತುಂಬಾ ಕೇರಿಂಗ್, ಅದ್ರ ಜೊತೆ ತುಂಬಾನೇ ನಿಸ್ವಾರ್ಥವಾಗಿರುವಂತ ಮನಸ್ಥಿತಿ ಅವಳು. ಸಾವಿರ ಸತಿ ತಪ್ಕೊಂಡಿದ್ದಾರೆ. ಸಾರಿ ಇವ್ರಿಗೆ ತಪ್ಪುತ್ತಿರೋದು ನೋಡು. ಅಲ್ಲ, ಹೇಗಿದ್ರು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಮ್ಮಿಬ್ರು ಕಾಂಟ್ಯಾಕ್ಟ್ ಮುಗಿಯುತ್ತೆ. ಹಾಗಿದ್ಮೇಲೆ ಇವ್ರು ಯಾರನ್ನ ತಪ್ಕೊಂಡ್ರೆ ನನಗೇನಾಗ್ಬೇಕು? ನಾನು ಈ ರೀತಿ ಎಲ್ಲ ಊಟ ಹೊರ್ಕೊಬೇಕು. ನೋಡು ಭೂಮಿ, ಇದೆಲ್ಲ ನಿನ್ಗೆ ಬೇಕಾಗದೆ ಇರೋದು. ನಿನ್ಗೋದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಇರು. ಅಯ್ಯೋ, ಇವ್ರಿಬ್ರು ಇನ್ನೂ ಮಾತಾಡ್ ಮುಗಿಸಿಲ್ವಾ? ಮೊದ್ಲು ನಮ್ ಸಾಹೇಬ್ರ ಹತ್ರ ಕೇಳ್ಬೇಕು, ಈ ಮನೆ ಹಾಳ ಮಯೂರಿ ಬಗ್ಗೆ ನಿಮ್ ಮನ್ಸಲ್ಲಿ ಏನಿದೆ ಅಂತ. ಸರಿ ಮನ್ಮತ, ಬರ್ತೀನಿ. ಸರಿ, ಟೇಕ್ ಕೇರ್, ಡ್ರೈವ್ ಸೇಫ್. ಸ್ಟೇಷನ್ ಬರೀ ಲೇಟ್ ಆಯ್ತು. ಐರನ್ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ. ಬಟ್ಟೆ ಸಾಹೇಬ್ರೆ, ತಗೊಳ್ಳಿ ನಿಮ್ ಯೂನಿಫಾರ್ಮ್ ನ ಗಿರಿಗಿರಿಯಾಗ ಐರನ್ ಮಾಡಿ. ಥ್ಯಾಂಕ್ಸ್ ಭೂಮಿ. ನಂಗೆ ಸ್ಟೇಷನ್ಗೆ ಲೇಟ್ ಆಗ್ಬಿಡುತ್ತೆ ಅನ್ಕೊಂಡಿದ್ದೆ, ಬಟ್ ಐರನ್ ಮಾಡೋದ್ರಲ್ಲಿ ನಿನ್ನ ಮೀರ್ಸೋದಕ್ಕಾಗಲ್ಲ.
ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಹೇಬ್ರೆ. ನನ್ನಂತ ಸಿಂಪಲ್ ಹುಡುಗಿರು ಐರನ್ನು ಚೆನ್ನಾಗ್ ಮಾಡ್ತಾರೆ, ಅಡ್ಗೆನೂ ಚೆನ್ನಾಗ್ ಮಾಡ್ತಾರೆ, ಮನೆಯವ್ರನ್ನೂ ಚೆನ್ನಾಗ್ ನೋಡ್ಕೋತಾರೆ, ಹಾಗೆ ಸಿಂಪಲ್ ಜೀವನನೂ ಸಾಗಿಸ್ತಾರೆ. ಅಲ್ಲ ಭೂಮಿ, ನಾನು ಐರನ್ ಬಗ್ಗೆ ಮಾತಾಡ್ತಂದ್ರೆ ನೀನ್ ಜೀವನ ಸಿಂಪಲ್ ಏನೇನೋ ಮಾತಾಡ್ತಿದ್ಯಲ್ಲ, ಏನಾಯ್ತು ನಿಂಗೆ? ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಸಾಹೇಬ್ರೆ, ಏನಾಯ್ತು? ಇಲ್ಲಿ ನೋಡಿ ಇಲ್ಲಿ. ಇದ್ರಲ್ಲಿ ಏನಿದೆ ಭೂಮಿ? ಅನ್ನ ಹೆಂಗ್ ಮಾಡೋದು ಅಂದ್ಬಿಟ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ದಾರೆ, ಅದಕ್ಕೆ ಲೈಕ್ಸು ಕಮೆಂಟ್ಸು ಎಲ್ಲ ಬಂದಿದೆ. ನಿನ್ಗೆ ಕೆಲಸ ಇಲ್ಲ, ನೀನ್ ಇದನ್ನ ನೋಡ್ಕೊಂಡ್ ಕೂತಿರ್ತೀಯ. ನನಗೆ ರೆಡಿ ಆಗ್ಬಿಟ್ಟು ಸ್ಟೇಷನ್ಗೆ ಹೋಗ್ಬೇಕು. ನನಗ್ ಕೆಲ್ಸ ಇಲ್ವಾ? ಇಡೀ ಮನೆ ಜವಾಬ್ದಾರಿನ ತಲೆ ಮೇಲೆ ಇಟ್ಕೊಂಡಿದೀನಿ ನಾನು. ಇದ್ರಲ್ಲಿ ಬರೀ ಲೈಕ್ಸ್ ಕಮೆಂಟ್ಸ್ ನೋಡ್ತಿದ್ದೀರಾ ನೀವಷ್ಟೇ. ಆ ಮಾಡರ್ನ್ ಹುಡುಗಿಗೆ ಅನ್ನಕ್ಕೆ ಎಷ್ಟು ಗ್ಲಾಸ್ ನೀರ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅಲ್ಲ, ಇಂಥವ್ರೆಲ್ಲ ಜೀವನ ಹಿಂಗ್ ಸಾಗಿಸ್ತಾರೆ ಸಾಹೇಬ್ರೆ. ಅಲ್ಲ, ವಯಸ್ಸಾದವ್ರು ಏನಾದ್ರು ಇದ್ರೆ ಅದೋ ಗತಿ ಹೋಗೇ ಬಿಡ್ತಾರ ಅವ್ರು. ಅಲ್ಲ, ಅಂದ್ರೆ ನಿನ್ನ ಪ್ರಕಾರ ಮಾಡ್ರನ್ ಹುಡುಗಿರು ಜೀವನ ಮಾಡೋದಕ್ಕೆ ಸರಿ ಹೋಗಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ಯಾ? ಹೌದು. ಅಲ್ಲ ಭೂಮಿ, ಆತರ ನಿಂಗೆ ಹೆಂಗ್ ಜಡ್ಜ್ ಮಾಡ್ತೀಯ ಹೇಳು? ನೋಡು, ಮಾಡ್ರನ್ ಹುಡುಗಿರು ಒಳ್ಳೆ ಹುಡುಗಿರು. ಅವ್ರು ಮಾಡ್ರನ್ ಡ್ರೆಸ್ ಹಾಕಿದ ತಕ್ಷಣ ಅಥವಾ ಮಾಡ್ರನ್ ಆಗಿದ್ದಾರೆ ಅಂದ್ ಮಾತ್ರಕ್ಕೆ ಲೈಫ್ ನ ಲೀಡ್ ಮಾಡಕ್ ಬರಲ್ಲ, ಅಥವಾ ಜೊತೆಲಿರೋರ್ನ ಸಾಯಿಸ್ಬಿಡ್ತಾರೆ ಅಂತಲ್ಲ. ಮಾಡ್ರನ್ ಹುಡುಗಿರು ಒಳ್ಳೆ ಸೊಸೆ ಆಗೋದಕ್ಕೆ ಯೋಗ್ಯರಾಗಿರ್ತಾರೆ, ಅವರು ಒಳ್ಳೆಯವರು. ಓಕೆನಾ? ಏನ್ ನಮ್ ಸಾಹೇಬ್ರು ಬೇಸ್ ವರ್ಷದಲ್ಲಿ ಇಷ್ಟೊಂದು ಡೈಲಾಗ್ ಹೊಡೆದು ಹೊಟ್ಟೋಗ್ಬಿಟ್ರು. ಇಂಥ ಮಾಡರ್ನ್ ಹುಡ್ಗಿರ್ನ ಮದ್ವೆ ಆದ್ರೆ ಅನ್ನಕ್ ನೀರಿಡಕ್ಕೂ ಬರಲ್ಲ, ಅಂತವ್ರನ್ನ ಮದ್ವೆ ಆದ್ರೆ ಅಕ್ಕಿನೇ ತಿನ್ಬೇಕಾಗತ್ತೆ. ಸಾಹೇಬ್ ಹೇಳಿದ್ದು ಮಾಡರ್ನ್ ಹುಡ್ಗಿರು ಒಳ್ಳೆಯವ್ರು ಇರ್ತಾರೆ, ಯೋಗ್ಯರಿರ್ತಾರೆ ಅಂತೆಲ್ಲ ಹೇಳಿದ್ರು. ಹಾಗಾದ್ರೆ ನಮ್ ಸಾಹೇಬ್ರಿಗೆ ಮಾಡರ್ನ್ ಹುಡ್ಗಿರೇ ಇಷ್ಟನಾ? ಅದಕ್ಕೆ ನಮ್ ಸಾಹೇಬ್ರು ಆ ಮನೆ ಹಾಳಿ ಮಯೂರಿ ಜೊತೆ ಇಷ್ಟನ್ನೆಲ್ಲ ಮಾತಾಡ್ತಿದಾರ. ಅಯ್ಯೋ, ಇವತ್ ಸ್ಕಿಪ್ಪಿಂಗ್ ಬೇರೆ ಜೊತೆ ಮಾಡ್ತಿದ್ರು. ಅವತ್ತು ಸಾಹೇಬ್ರ ಸ್ಟೇಷನ್ ಅಲ್ಲಿ ಪ್ರಪೋಸ್ ಮಾಡಿದ್ರು. ಆಮೇಲೆ ಇದೆಲ್ಲ ತಮಾಷೆ ಅಂತ ಹೇಳ್ಬಿಟ್ರು. ಅದ್ರ ಜೊತೆಲಿ ನೀ ನನ್ ಟೈಪ್ ಹುಡುಗಿ ಅಲ್ಲ ಅಂತಾನೂ ಹೇಳಿದ್ರು. ಹಂಗಂದ್ರೆ ಅವ್ರ ಟೈಪ್ ಹುಡುಗಿ ಈ ಮನೆ ಹಾಳಿ ಮಯೂರಿನ. ನಾನ್ ನೋಡಿದ್ರೆ ಈ ರೀತಿ ಸಿಂಪಲ್ ಆಗಿರೋ ಒಂದು ಆರ್ಡಿನರಿ ಹುಡುಗಿ ನನ್ ಸಾಹೇಬ್ರಿಗೆ ಇಷ್ಟ ಆಗಲ್ವೇನೋ. ಹೌದು, ಅಜಿತ್ಗೆ ನಿನ್ ತರ ಇರೋ ಹುಡುಗಿ ಇಷ್ಟ ಆಗಲ್ಲ. ಆ ಮಯೂರಿ ತರ ಮಾಡರ್ನ್ ಆಗಿರೋ ಹುಡುಗಿ, ಹಾಟ್ ಆಗಿರೋ ಹುಡುಗಿನೇ ಸಾಹೇಬ್ರಿಗೆ ಇಷ್ಟ ಆಗೋದು. ನೀನು ಆ ರೀತಿ ಆಗ್ಬೋದಲ್ಲ. ಅಲ್ಲ, ನಾನ್ ಅವಳ ತರ ಅದ್ ಸಾಧ್ಯನಾ? ಖಂಡಿತವಾಗ್ಲೂ ಆಗ್ಬಹುದು. ಆದ್ರೆ ನೀನ್ ಆ ಮಯೂರಿ ತರ ಹಾಟ್ ಆಗಿರೋ ಡ್ರೆಸ್ ಗಳನ್ನ ಹಾಕೊಂಡು ನಿನ್ ಸಾಹೇಬ್ರನ್ನ ನೀನ್ ಇಂಪ್ರೆಸ್ ಮಾಡ್ಬೇಕು. ನನ್ಗಾತರ ಬಟ್ಟೆ ಎಲ್ಲ ಸೂಟ್ ಆಗತ್ತಾ? ಖಂಡಿತವಾಗ್ಲೂ ಆಗತ್ತೆ. ನೀನ್ ಚೆನ್ನಾಗೂ ಕಾಣಿಸ್ತೀಯ ಭೂಮಿ. ಹೋಗು, ಹೋಗ್ ಅವಳ ತರನೇ ರೆಡಿ ಆಗು. ಅವಳಿಗಿಂತ ಚೆನ್ನಾಗ್ ಕಾಣಿಸೋಂಗ್ ರೆಡಿ ಆಗು. ಹೌದು, ನಾನ್ ಬದ್ಲಾಗ್ಬೇಕು. ಆ ಮಯೂರಿ ತರನೇ ನಾನು ಮಾಡರ್ನ್ ಬಟ್ಟೆಗಳೆಲ್ಲ ಹಾಕೋಬೇಕು. ನಮ್ ಸಾಹೇಬ್ರು ನನ್ನ ಇಷ್ಟ ಪಡ್ಬೇಕು. ದಂಡ ವಿಧಿಸಿದರೂ ಜನ ಸ್ವಚ್ಛತೆ ಕಾಪಾಡುತ್ತಿಲ್ಲ, ಅರ್ಥಾತ್ ಆಂತರಿಕವೋ ಬಹಿರಂಗವೋ ಗೊತ್ತಿಲ್ಲ, ಎರಡು ಸ್ವಚ್ಛತೆ ಕಾಪಾಡ್ಕೋಬೇಕು. ಲೇಟ್ ಆಯ್ತು, ನಾನು ಹೊರಡ್ತೀನಿ. ಏ ಅಜಿತ, ಏನೋ ಇದು ಯೂನಿಫಾರ್ಮ್ ಹಾಕೊಂಡು ಎಲ್ಲಿ ಹೋಗ್ತಿದ್ಯಾ? ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಅಮ್ಮ, ಫಸ್ಟ್ ಪ್ಲೇಸ್ ಬರ್ಲಿ ಅಂತ ಆಶೀರ್ವಾದ ಮಾಡಿ. ಏ ತರ್ಲೆ, ನಿಂಗ್ ಯಾವಾಗ್ಲೂ ತಮಾಷೆನೆ. ಸರ ಒಳಗಾಕೋ. ನೋಡು, ನಿನ್ ತಮ್ಮ ಸ್ಟ್ರಿಕ್ಟ್ ಆಗಿ ಹೇಳಿದಾನೆ, ಇವತ್ತು ನಿನ್ ಮಗನ್ನ ಎಲ್ಲೂ ಕಳಿಸ್ಬೇಡ, ಮನೇಲೇ ಉಳಿಸ್ಕೊ ಅಂತ. ಅದಕ್ಕೆ ಹೇಳ್ತಿದೀನಿ, ಇವತ್ ನೀನ್ ಎಲ್ಲೂ ಹೋಗ್ಬೇಡ, ಮನೇಲೇ ಇರು. ಯಾವ ಖುಷಿಗೆ? ಅಯ್ಯೋ ದೊಡ್ಡ, ಯಾಕೆ ಅಂತ ಕೇಳ್ತಿದ್ಯಲ್ಲೋ? ಅಯ್ಯೋ ನಿನ್ನ, ಇವತ್ ವ್ಯಾಲೆಂಟೈನ್ಸ್ ಡೇ ಅಂತ ನನಗೆ ಗೊತ್ತು, ನಿನಗೆ ಗೊತ್ತಿಲ್ವಲ್ಲೋ? ನೋಡು, ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ತು ನಿನ್ ಭೂಮಿ ಜೊತೆ ಮನೇಲೇ ಇದ್ದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡು. ನನಗೆ ಸ್ಟೇಷನ್ ಹೋಗೋದಕ್ಕೆ ತುಂಬಾ ಟೈಮ್ ಆಗಿದೆ ಅಂಡ್ ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿದೆ. ನಾನು ಇದನ್ನ ಬಂದ ಮೇಲೂ ಮಾಡ್ಬೋದು ತಾನೆ. ಈಗ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ಅಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿರೋದು ಏನು ಅಂತ ಹೇಳಿದ್ರೆ, ಭೂಮಿಗೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಕ್ ಇಷ್ಟನೇ ಇಲ್ಲ. ಅಯ್ಯೋ, ನನ್ಗಿಷ್ಟ ಇದೆಯಲ್ಲ. ನೋಡ್ದ್ಯಾ, ಕೇಳಿಸ್ಕೊಂಡ್ಯಾ? ಭೂಮಿಗೂ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಇದೆ. ನೋಡು, ಏನೇ ಆಗ್ಲಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೇಬೇಕು. ಏ ಸತ್ಯ, ನೀನಾದ್ರೂ ಹೇಳು ಇವ್ನ್ಗೆ. ಹೌದು ಕಣ ಅಜಿತ, ನನ್ ತಂಗಿನೇ ಇಷ್ಟಪಟ್ಟಿದ್ದಾಳೆ ಅಂದ್ರೆ ನಿಂದೇನಪ್ಪ ತಕರಾರು? ಪ್ರೇಮಿಗಳ ದಿನಾಚರಣೆನ ನೀನು ಮನೇಲಿದ್ದೆ ಆಚರಿಸು ಅಷ್ಟೇ. ಸತ್ಯಣ್ಣ, ನೀವು ಸುಮ್ನೆ ಇದ್ಬಿಡಿ. ಸ್ಟೇಷನ್ ನಂಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಅಜಿತ, ಪರ್ಸನಲ್ ಲೈಫು ವರ್ಕ್ ಲೈಫ್ ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು ಕಣ. ಅಪ್ಪ, ನೀವು ಇವ್ರ ಜೊತೆ ಸೇರ್ಕೊಂಡು ನಂಗೆ ಈಗೆಲ್ಲ ಆಗಲ್ಲ. ಒಂದ್ ಕೆಲಸ ಮಾಡ್ತೀನಿ, ನಾನು ಸ್ಟೇಷನ್ ಹೋಗಿ ಸಂಜೆ ಕೆಲಸ ಮುಗಿಸ್ಕೊಂಡು ರಾತ್ರಿ ಬಂದು ಈ ಸೆಲೆಬ್ರೇಟ್ ಮಾಡ್ಕೊಂತೀವಿ. ನಿಮ್ಗೆ ಓಕೆ ಅಲ್ವಾ? ಅಷ್ಟರಲ್ಲಿ ನಾವು ತಯಾರಾಗಿ. ಸತ್ಯಣ್ಣ, ಇದನ್ನ ತುಂಬಾ ಗ್ರ್ಯಾಂಡ್ ಆಗೆಲ್ಲ ಏನು ಆಚರಣೆ ಮಾಡೋದ್ ಬೇಡ. ಹಾ ಹೌದು ಸತ್ಯಣ್ಣ, ಭೂಮಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಮ್ದು ಮದುವೆ ಆಗಿ 1 ವರ್ಷ ಆಗ್ತಾ ಬಂತು. ತುಂಬಾ ಗ್ರ್ಯಾಂಡ್ ಆಗಿಲ್ಲ. ಬಟ್ ನಚ್ಚಿ ಮತ್ತೆ ಅಂಜನಾ ಎಂಗೇಜ್ಮೆಂಟ್ ರೀಸೆಂಟ್ ಆಗಿದೆ. ಸೊ ಐ ಥಿಂಕ್ ವ್ಯಾಲೆಂಟೈನ್ಸ್ ಡೇ ಈ ವರ್ಷ ಅವ್ರಿಗೆ ತುಂಬಾ ಸ್ಪೆಷಲ್ ಆಗಿರ್ಬೇಕು. ನಾವ್ ಹಾಗೆ ಮಾಡೋಣ. ಹೌದು, ಈ ಆಚರಣೆ ಎಲ್ಲ ಅವ್ರಿಬ್ರಿಗೂ ತುಂಬಾ ವಿಶೇಷವಾಗಿರುತ್ತೆ. ಹೌದು, ಅಜಿತ್ ಮತ್ತೆ ಭೂಮಿ ಡಿಸಿಷನ್ ಕರೆಕ್ಟ್ ಆಗೇ ಇದೆ. ಹಾಗಾದ್ರೆ ಮೈದು ಮತ್ತೆ ಅಂಜುಗೆ ಆ ಗಾರ್ಡನ್ ಹತ್ರ ಅರೇಂಜ್ಮೆಂಟ್ ಮಾಡೋಣ. ಇದನ್ನೆಲ್ಲ ಬೇಕಾ ಅಂಜು? ಈಗ ನಿನ್ ಹಿಂದೆ ಸರಿದ್ರೆ ಕ್ಯೂ ಅಲ್ಲಿರೋ ಅಶ್ವಿನಿ ಮುಂದಕ್ ಬರ್ತಾಳೆ. ಅಂಜು, ನೀನ್ ಬೇತೆ ನಂಗೆಲ್ಲ ಅರ್ಥ ಆಯ್ತು. ನಾನು ಇವಾಗ್ಲೇ ಹೋಗ್ ರೆಡಿ ಆಗಿ. ಸರಿ ಸತ್ಯ, ನೆಕ್ಸ್ಟಿಗೆ ವಿಷಯ ತಿಳಿಸಿ. ಈಗಲೇ ಕರೆ ಮಾಡಿ. ಅಂಜು, ನೀನಿವತ್ತು ಹೇಗ್ ಕಾಣಿಸ್ಬೇಕು ಅಂದ್ರೆ, ನಚಿಕೇತನ ನೋಡಿದ ತಕ್ಷಣ ನೀನೇ 7 ಜನ್ಮಕ್ಕೂ ನನ್ ಹೆಂಡತಿ ಆಗಿರ್ಬೇಕು ಅಂತ ಹೇಳ್ಬೇಕು. ಹಾ ಕಾಣಿಸ್ಬೇಕು. ಏ ಅಂಜು,
ವೇಟ್ ನಾನೇನ್ ಹೆಲ್ಪ್ ಮಾಡ್ತೀನಿ. ಅಶ್ವಿನಿ, ನೋ ಥ್ಯಾಂಕ್ಸ್. ನನ್ ಇಯರಿಂಗ್ ನಾನೇ ಹಾಕೋತೀನಿ. ನಿನಗ್ ಬೇರೆ ಏನಾದ್ರೂ ಕೆಲಸ ಇದ್ರೆ ಪ್ಲೀಸ್ ಮಾಡು. ಅಯ್ಯೋ ಅಂಜು ಕಮಾನ್, ಪರವಾಗಿಲ್ಲ ಕೊಡು. ಅಂಜು, ಈ ವ್ಯಾಲೆಂಟೈನ್ಸ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಾ? ಪರಸ್ಪರ ಪ್ರೀತಿಸೋ ಜೀವಗಳಿಗೋಸ್ಕರ. ಆದ್ರೆ ನಿಮ್ ಲೈಫ್ ನೋಡಿದ್ರೆ ನನ್ಗೆ ಪಾಪ ಅಂತ ಅನ್ಸುತ್ತೆ ಅಂಜು. ಅಲ್ಲ, ನಿನ್ಗೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಬಾ. ಐಮ್ ಸೋ ಸಾರಿ ಅಶ್ವಿನಿ, ಏನ್ ಮಾಡ್ತಾ ಇದ್ಯಾ? ಐಮ್ ಸೋ ಸಾರಿ. ತುಂಬಾ ನೋವಾಯ್ತಾ? ಸಾರಿ ಅಂಜು, ನಂಗೆ ಗೊತ್ತಾಗ್ಲಿಲ್ಲ. ಕೊಡಿನಿ, ನನಗೆ ನಿನ್ ಹೆಲ್ಪ್ ಎಲ್ಲ ಬೇಡ. ದಯವಿಟ್ಟು ಹೊತ್ತೋಗು. ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಈಗ ನೋಡು, ಅಜಿತ್ ಮತ್ತೆ ನಿನ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದಿನ ಆ ಅಜಿತ್ ಭೂಮಿನ ಮದ್ವೆ ಮಾಡಿ ಮನೆ ಕರ್ಕೊಂಡ್ ಬಂದ. ಆಗ ನಿನ್ಗೆ ಎಷ್ಟು ನೋವಾಗಿರ್ಬೋದು ಅಲ್ವಾ ಅಂಜನಾ? ಈ ಹೆಣ್ಮಕ್ಳು ಜೀವನನೇ ಒಂದು ಹೋರಾಟ ಅಲ್ವಾ ಅಂಜನಾ? ಪಾಪ ನಿಮ್ಮಮ್ಮ ನನ್ನ ಒಂದ್ ದಡ ಸೇರಿಸ್ಬೇಕು ಅಂತ ಈ ನಚಿಕೇತ್ ಜೊತೆ ನಿನ್ ಮದ್ವೆ ಫಿಕ್ಸ್ ಮಾಡ್ಸಿದ್ದಾರೆ. ನನಗೆ ಈ ವಿಷಯ ಗೊತ್ತಾದಾಗ ನೀನು ಅಜಿತ್ ನ ಬಿಟ್ಟು ಬೇರೆ ಯಾರನ್ನು ಒಪ್ಕೊಳ್ಳೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಗ್ರೇಟ್ ಅಂಜನಾ, ತಾಯಿಗೆ ತಕ್ಕ ಮಗಳು. ಇಷ್ಟು ಸಲೀಸಾಗಿ ಅಜಿತ್ ನ ಮರ್ತು ಅವನ್ ತಮ್ಮ ನಚಿಕೇತ್ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ಯಲ್ಲ, ಇದು ತುಂಬಾ ಖುಷಿ ವಿಷಯನೇ. ನಮ್ ಸಮಾಜದಲ್ಲಿ ಹುಡುಗರ್ನ ಹುಡುಗಿರ್ ರಿಜೆಕ್ಟ್ ಮಾಡೋದು ಮಾಮೂಲು. ಆದ್ರೆ ಹುಡುಗಿರ್ ಪ್ರಪೋಸಲ್ ನ ಹುಡುಗರ್ ರಿಜೆಕ್ಟ್ ಮಾಡೋದಿದ್ಯಲ್ಲ, ಆ ಅವಮಾನನ ಮಾತ್ರ ತಡ್ಕೊಳಕ್ ಆಗಲ್ಲಪ್ಪ. ಆದ್ರೆ ನೀನ್ ಬಿಡು ಅಂಜು, ನೀನ್ ಗ್ರೇಟ್. ನಾನಾಗಿದ್ರೆ ಅಣ್ಣನ್ ಬಿಟ್ಟು ತಮ್ಮನ್ ಬಿಟ್ಟು ಅಣ್ಣ ಅನ್ನೋ ಆಪ್ಷನ್ಸ್ ಇಟ್ಕೋತಿರ್ಲಿಲ್ಲ. ಹೋಗ್ಲಿ ಬಿಡು ಅಂಜನಾ. ಅಪಾರ್ಟ್ ಫ್ರಮ್ ದ್ಯಾಟ್, ಐ ವಿಶ್ ಯು ಆಲ್ ದ ಹ್ಯಾಪಿನೆಸ್ ಇನ್ ದ ವರ್ಲ್ಡ್. ನಿನ್ ಹಾರ್ಟ್ ಚೇಂಜ್ ಆಗ್ತಿರೋ ಸ್ಪೀಡ್ ನೋಡ್ತಾ ಇದ್ರೆ ಆ ಗಡಿಯಾರದ ಮುಳ್ಳು ಕೂಡ ನಾಚ್ಕೊಂಡ್ಬಿಡತ್ತೆ ಅಂಜನಾ. ಯಾಕೆ ಹೀಗ್ ಮಾಡ್ಬಿಟ್ಟೆ ಅಜಿತ್? ಯಾಕೆ? ನಿನ್ನ ಇಷ್ಟೊಂದ್ ಪ್ರೀತಿ ಮಾಡಿದ್ದೆ ತಪ್ಪಾಗೋಯ್ತಾ? ನೀನವತ್ತು ನನ್ನ ರಿಜೆಕ್ಟ್ ಮಾಡಿದಾಗ ನನ್ ಪ್ರೀತಿ ಸೋತೋಯ್ತು. ಇವತ್ತು ಬ್ಲಡಿ ಫ್ರಾಡ್ ಮುಂದೆನೆ ನಾನೇ ಸೋತೋದೆ. ನಾನು ನಿನ್ನ ಯಾವತ್ತೂ ಕ್ಷಮಿಸಲ್ಲ. I will never forgive you. Never. ಭೂಮಿ ಸಾಹೇಬ್ರೆ, ಯಾಕೆ ನಗ್ತಾ ಇದ್ದೀರಾ? ನಾನ್ ಚೆನ್ನಾಗ್ ಕಾಣಿಸ್ತಿಲ್ವಾ? ನಿಂಗೆ ಯಾರು ಈ ಡ್ರೆಸ್ ಹಾಕ್ಸಿದ್ದು ಅಂತ. ಯಾಕ್ ಸಾಹೇಬ್ರೆ, ನಾನ್ ಚೆನ್ನಾಗ್ ಕಾಣಿಸ್ತಿಲ್ವಾ? ನೀನ್ ಈ ಕ್ವಶನ್ಗೆ ನನ್ನ ಹತ್ರ ಆನ್ಸರ್ ಇಲ್ಲ. ಒಂದ್ ಕೆಲ್ಸ, ಹುಷಾರು. ಮಿರರಲ್ಲಿ ನೀನು ಒಂದ್ಸಲಿ ನೀನ್ ನೋಡು, ನಿನಗೆ ಹೇಗ್ ಕಾಣಿಸ್ತಿದೆ ಅಂತ ನಿನಗೆ ಗೊತ್ತಾಗುತ್ತೆ. ಅಯ್ಯೋ, ನಾನು ಹೇಗ್ ಕಾಣಿಸ್ತಿದ್ದೀನಿ? ಅಂದ್ರೆ ನಿಮ್ ಮಾತಿನ ಅರ್ಥ ನಾನು ಸ್ವಲ್ಪನೂ ಚೆನ್ನಾಗ್ ಕಾಣಿಸ್ತಿಲ್ವಾ? ಹಾಗೇನಿಲ್ಲ, ಜಾಸ್ತಿನೇ ಚೆನ್ನಾಗಿ ಕಾಣಿಸ್ತಿಲ್ಲ. ನನಗೆ ಒಂದ್ ಅರ್ಥ ಆಗ್ತಿಲ್ಲ, ನಿನಗೆ ಯಾಕೆ ಈ ತರ ಐಡಿಯಾಗಳೆಲ್ಲ ಬರುತ್ತೆ ಅಂತ. ನಾನು ನಿನ್ನ ಸೀರಿಯಸ್ ಆಗಿ ಹುಡುಕೊಂಡು ಅಂದ್ರೆ ನೀವ್ ನಗ್ಬೇಡಿ ನೀವು. ಒಂದ್ ನಿಮಿಷ. ನನಗೆ ಫಸ್ಟ್ ಆಫ್ ಆಲ್ ನಿನ್ಗೆ ಈ ಹೈ ಹೀಲ್ಸು, ಈ ಡ್ರೆಸ್ ನ ಹಾಕೊಳ್ಳೋದಕ್ಕೆ ಯಾರು ನಿನ್ಗೆ ಈ ಡ್ರೆಸ್ ನ ಕೊಟ್ಟಿದ್ದು? ಯಾರ್ಯಾಕ್ ಕೊಡಿಸ್ಬೇಕು ಸಾಹೇಬ್ರೆ? ನಾನೇ ತಗೊಂಡೆ. ನೀನು ಈ ಹೈ ಹೀಲ್ಸು ಮತ್ತೆ ಡ್ರೆಸ್ ನ ಹೋಗ್. ಕೃಷ್ಣ, ಭೂಮಿ ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ನಂಬಿಡ್ತೀನಿ ಹೊರತು ಈ ವಿಚಾರನ ಮಾತ್ರ ನಮ್ಮ ಅಪ್ರಾಣೆ ನಂಬಲ್ಲ. ನಿಜಾನೇ ಹೇಳ್ತಿದೀನಿ. ಅಲೋ, ಆದ್ರೆ ಯಾಕೆ ಅಂತ? ಅದು ನಿಮ್ ಸುಂದ್ರಿ ಹಾಕೊಂಡಿದ್ದಾಗ ನೀವ್ ಇಷ್ಟ ಪಡ್ತಾ ಇದ್ರಿ ಗೊತ್ತಾ? ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಿ ನನ್ನ ಹತ್ರ. ಅದಕ್ಕೆ ನನ್ಗೂ ಹಾಕೋಬೇಕು ಅನ್ಸ್ತು, ತಗೊಂಡ್ ಹಾಕೊಂಡೆ. ಅಂದ್ರೆ ನೀನ್ ಸುಂದ್ರಿಗೆ ಕಾಂಪಿಟೇಟರ್ ಅನ್ನೋದ್ರ ಫೀಲ್ ಆಗ್ತಿದ್ಯಾ? ನೀವು ನಗೋ ಅಷ್ಟೇ ನನ್ ಕೆಟ್ಟ ಕಾಣ್ತಿಲ್ಲ. ನೀನ್ ಫಸ್ಟ್ ಆಫ್ ಆಲ್ ಈ ಬಟ್ಟೆಲಿ ಹೇಗ್ ಕಾಣಿಸ್ತೀಯ ಗೊತ್ತಾ? ಯಾಕೆ? ಈ ಮಂಡ್ಯ ಗದ್ದೆ ಸೈಡು ಈ ಪ್ರಾಣಿಗಳೆಲ್ಲ ಗದ್ದೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದ್ ದೃಷ್ಟಿ ಬೊಂಬೆ ನಿಲ್ಸಿರ್ತಾರೆ ಗೊತ್ತಾ? ಆತರ ಇದೆಯಾ? ಅಲ್ಲ, ಮೀನು ಸುಂದ್ರಿ ತರ ಕಾಣಿಸ್ಬೇಕು ಅಂತ. ಭೂಮಿ, ನಾನು ಈ ವಿಚಾರನ ನಿನ್ಗೆ ತುಂಬಾ ದಿನದಿಂದ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೆ. ನೀನು ನನ್ನ ಜೀವನದಲ್ಲಿ ಒಂದು ಚಂದದ ಅಧ್ಯಾಯ ಆಗದೆ ಇದ್ರು ಪರವಾಗಿಲ್ಲ, ಆದ್ರೆ ತುಂಬಾ ದೊಡ್ಡ ಕತೆ ಆಗಿದ್ಯಾ ಭೂಮಿ. ನಿನ್ನ ಜೊತೆ ನನ್ನ ಕತೆ ಇಡೀ ಜೀವನ ಪೂರ್ತಿ ನಿರಂತರವಾಗಿ ಸಾಕ್ತಾ ಇರಬೇಕು. ಐ ಲವ್ ಯು ಭೂಮಿ. I love you too, ಸಾಹೇಬ್ರೆ.